ಸಹೃದಯ ಸಜ್ಜನ ಸ್ನೇಹಿತರೆ, ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು ಎನ್ನುವ ಗಾದೆಯ ಮಾತನ್ನ ಕೇಳದಿರುವ ಜನರು ವಿರಳ. ಆಡುವ ಮಾತುಗಳು ಯಾವ ರೀತಿಯಾಗಿರಬೇಕು ಎಂಬ ಎಚ್ಚರವನ್ನ ಮೊದಲ ವಾಕ್ಯ ಸೂಚಿಸುತ್ತದೆ. ಒಲೆಯ ಮೇಲೆ ಆಹಾರ ಬೇಯಿಸಲಿಟ್ಟ ಪಾತ್ರೆಯಲ್ಲಿ ತೂತಾಗಿದ್ದರೆ ಅದರ ಮೂಲಕ ನೀರು ಸೋರಿ ಬೆಂಕಿಯನ್ನ ಆರಿಸುತ್ತದೆ. ಅದಕ್ಕಾಗಿ ಪಾತ್ರೆ ಹೇಗಿದೆ ಎಂಬುದನ್ನು ಮೊದಲೇ ಗಮನಿಸಬೇಕೆಂಬುದನ್ನ ಮುಂದಿನ ವಾಕ್ಯ ಸೂಚಿಸುತ್ತದೆ. ಮನುಷ್ಯ ಇತರರೊಂದಿಗೆ ಮಾತನಾಡುವ ಮುನ್ನ ತನ್ನೊಳಗೆ ತಾನು ಮಾತಾಡಿಕೊಳ್ಳಬೇಕು. ಆ ಮಾತು ಬಂಗಾರದಂತಿರಬೇಕು. ಅದಕ್ಕೆ ಮಾತು ಬೆಳ್ಳಿ, ಮೌನ ಬಂಗಾರ ಎನ್ನುವುದು. ಮಾತು ಸ್ಪಷ್ಟವಾಗಿ ಪಾರದರ್ಶಕವಾಗಿದ್ದಾಗ ಮಾತ್ರ ಆ ವ್ಯಕ್ತಿಯ ಬಗ್ಗೆ ವಿಶ್ವಾಸ ಮೂಡಲು ಸಾಧ್ಯ. ಅದಲ್ಲದೆ ಊಸರವಳ್ಳಿಯಂತೆ ಸಂದರ್ಭಕ್ಕನುಗುಣವಾಗಿ ಮಾತನಾಡುವುದನ್ನು ರೂಢಿಸಿಕೊಂಡರೆ ಆ ಮಾತಿಗೆ, ಅದನ್ನಾಡುವ ವ್ಯಕ್ತಿಗೆ ಬೆಲೆ ಬರಲು ಸಾಧ್ಯವಿಲ್ಲ. ಮಾತು ಹಿತಮಿತವಾಗಿರಬೇಕು. ಅನ್ಯರ ಮನ ನೋಯುವಂತಿರಬಾರದು. ಹಾಗಂತ ಸತ್ಯಕ್ಕೆ ಅಪಚಾರವೂ ಆಗಬಾರದು. ನಾವಾಡುವ ಮಾತು ಸತ್ಯದಿಂದ ಕೂಡಿರಬೇಕು. ಅದು ಮತ್ತೊಬ್ಬರ ಬದುಕಿಗೆ ಸ್ಫೂರ್ತಿ ತುಂಬುವಂತಿರಬೇಕು. ಅನಗತ್ಯ ಮಾತುಗಳ ಮೂಲಕ ಮತ್ತೊಬ್ಬರ ಸಮಯ ಹಾಳು ಮಾಡಿ ಅವರ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು. ಚಾಡಿ ಮಾತುಗಳಿಗೆ ಕಿವಿ ಕೊಡಬಾರದು. ಮಾತಿನಿಂದಲೇ ಮನುಷ್ಯನ ವ್ಯಕ್ತಿತ್ವಕ್ಕೆ ಘನತೆ ಇಲ್ಲವೇ ಕುಂದು ಬರಬಹುದು. ಒಬ್ಬ ವ್ಯಕ್ತಿಯ ಗುಣಾವಗುಣಗಳನ್ನು ಅರಿಯುವುದು ಅವನ ಒಡನಾಟ ಯಾರ ಜೊತೆಗಿದೆ, ಯಾರ ಮಾತಿಗೆ ಮನ್ನಣೆ ಕೊಡುತ್ತಾನೆ ಎನ್ನುವುದನ್ನು ಅವಲಂಬಿಸಿದೆ. ಸಜ್ಜನರ ಸಹವಾಸ, ಸಾತ್ವಿಕರ ಮಾತು ನಮ್ಮ ಬೆನ್ನಿಗಿದ್ದರೆ ಅವೇ ನಮ್ಮನ್ನ ಬೆಳಕಿನತ್ತ ಸಾಗಿಸುವವು. ಕೆಲವೊಮ್ಮೆ ಮಾತಿಗಿಂತ ಮೌನಕ್ಕೆ ಶರಣಾಗುವುದು ಆಂತರಿಕ ಬೆಳವಣಿಗೆಗೆ ಸಹಕಾರಿ. ಹಾಗಂತ ಮಾತು ಬೇಡವೇ ಬೇಡ ಎಂದಲ್ಲ. ಆಡುವ ಮಾತುಗಳು ಸತ್ಯದ ನೆಲೆಯಲ್ಲಿರಬೇಕು. ಅಷ್ಟೇ ಅಲ್ಲ, ಈ ಮಾತುಗಳು ಹೃದಯಾಂತರಾಳದಿಂದ ಮೂಡಿಬಂದರೆ, ಪರಿಣಾಮಕಾರಿಯಾಗಿದ್ದರೆ ಅವುಗಳ ಮೌಲ್ಯ ತನ್ನಿಂದ ತಾನೇ ಹೆಚ್ಚಾಗುವುದು. ಒಬ್ಬ ವ್ಯಕ್ತಿ ಒಳ್ಳೆಯ ಮಾತುಗಾರನಾದರೆ ಸಾಲದು, ಆತ ಅತ್ಯುತ್ತಮ ಕೇಳುಗನೂ ಆಗಿರಬೇಕು. ಇದರಿಂದ ಬೇರೆಯವರ ವಿಚಾರವನ್ನು ಗೌರವಿಸಲು ನೆರವಾಗುತ್ತದೆ. ನಿಮಗೇನನಿಸುತ್ತದೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.